ಈ ಯಾಕೆ ಅಫೇರ್ಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾನು ನನ್ನ ಮೊಬೈಲಲ್ಲಿ ನಾನು ಇನ್ನೊಂದು ಯಾರ್ದೋ ಒಬ್ಬರದ್ದು ಫೋಟೋ ನೋಡ್ತೀನಿ, ನನ್ನ ಕಪಲ್ಸ್ ಎಲ್ಲೋ ಒಂದು ವೆಕೇಷನ್ಗೆ ಹೋಗಿರ್ತಾರೆ. ಫಸ್ಟ್ ನನ್ನ ತಲೆಯಲ್ಲಿ ಏನು ಬರೋದು, ಅವ್ನು ಯಾರೋ ಒಬ್ಬ ರೋಸ್ ಇಟ್ಕೊಂಡಿರ್ತಾನೆ, ಅದು ಒಟ್ಟಿನಲ್ಲಿ ಅವ್ರು ನಿಜವಾಗ್ಲೂ ಹಂಗೆ ಇರ್ತಾರೋ ಇಲ್ವೋ, ಇರೋರು ಯಾರು ತೋರಿಸ್ಕೊಳ್ಳಲ್ಲ ಆನೆಸ್ಟ್ ವಿತ್ ಯು, ಆಯಿತಾ. ಎಲ್ಲೋ ಹೋಗಿ ಪ್ಯಾರಿಸಲ್ಲಿ ಪ್ರಪೋಸ್ ಮಾಡ್ತಾ ಇರ್ತಾರೆ. ಮೊನ್ನೆ ಯಾವುದೋ ಒಂದು ಕ್ರಿಕೆಟ್ದ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್, ಬಟ್ ಅದು ಎಲ್ಲ ಇಟ್ ಇಸ್ ಆಲ್ ಓವರ್ ಸೋಷಿಯಲ್ ಮೀಡಿಯಾ. ಬಟ್ ಎಲ್ಲ ಥರದ್ದೆಲ್ಲ ಮಾಡ್ತಾರೆ. ನಾನೇನು ಮಾಡ್ತೀನಿ, ತಕ್ಷಣ ಹೋಗಿ ನನ್ನ ಗಂಡನ ಕೇಳ್ತೀನಿ, ನೋಡು ಎಲ್ಲರೂ ಈ ಥರ ಮಾಡ್ತಾರೆ, ವೈ ಕಾಂಟ್ ಯು ಡೂ ದಿಸ್. ಆ್ಯಂಡ್ ನಾನು ಇವಾಗ ಯಾವುದೋ ಒಂದು ಸೀರೆ ಉಟ್ಕೊಂಡು ಬಂದೆ, ಇಫ್ ಮೈ ಪಾರ್ಟ್ನರ್ ಡಸನ್ ಅಪ್ರಿಷಿಯೇಟ್ ದ ಸೇಮ್ ಫೋಟೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತೀನಿ, ಐ ಗೆಟ್ 100 ಲೈಕ್ಸ್ ಆ್ಯಂಡ್ ಸಮ್ ರ್ಯಾಂಡಮ್ ಮ್ಯಾನ್ ಆರ್ ವಿಮೆನ್ ಮೆಸೇಜಸ್ ಮೀ ಟೆಲ್ಲಿಂಗ್ ದಟ್ ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ತಕ್ಷಣ ನನಗೆ ಅನ್ಸೋದು, ನಾನು ಇಷ್ಟೆಲ್ಲ ಚೆನ್ನಾಗಿ ಎಫರ್ಟ್ ಹಾಕಿದ್ರು ನನ್ನ ಪಾರ್ಟ್ನರ್ ನನಗೆ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಸಮ್ ರ್ಯಾಂಡಮ್ ಗೈ ಇಸ್ ಡೂಯಿಂಗ್. ನಂಗೆ ಏನನ್ಸುತ್ತೆ, ನನ್ನ ಬ್ರೈನಿಗೆ ಐ ಹ್ಯಾವ್ ಸೋ ಮೆನಿ ಆಪ್ಷನ್, ವೈ ಡಿಡ್ ಐ ಚೂಸ್ ದಿಸ್ ಪರ್ಸನ್, ಯಾಕೆ ಈ ವ್ಯಕ್ತಿ ಜೊತೆ ನಾನಿದ್ದೀನಿ ಅಂತ. ಇದು ಎಲ್ಲವೂ ಕೂಡ ಇಲ್ಯೂಷನ್, ಬಟ್ ರಿಯಾಲಿಟಿಲಿ ಡೂ ಯು ಹ್ಯಾವ್ ದಟ್ ಪರ್ಸನ್ ಇನ್ ಯೋರ್ ಲೈಫ್. ಬಟ್ ಒಂದೇ ಮನೇಲಿ ಇದ್ದಾಗ ದಟ್ ಪರ್ಸನ್ ಯು ಚೇಂಜ್. ಯಾಕಂತ ಹೇಳ್ತಾರೆ, ನೀನು ಒಂದು ವ್ಯಕ್ತಿ ಜೊತೆ ಟ್ರಾವೆಲ್ ಮಾಡಿ ನೋಡು, ಒಂದು ವ್ಯಕ್ತಿ ಜೊತೆ ಇದ್ದು ನೋಡು, ಅವ್ನ ಅಪ್ಸ್ ಆ್ಯಂಡ್ ಡೌನ್ಸ್, ಆ್ಯಂಗರ್, ಮೂಡ್ ಸ್ವಿಂಗ್ಸ್ ಎಲ್ಲವನ್ನು ಹ್ಯಾಂಡಲ್ ಮಾಡು, ಆವಾಗ ನಿನಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ನಿಜವಾದ ಬಣ್ಣ ಅಂತ ಹೇಳಿ.